ಆಸೆಯನ್ನು ತೋರಿಸಿ ಇವತ್ತು ಸರಿಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋಕ್ಕಾಯ್ತಾ ಇಲ್ಲ. ಜನ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ನೋಡಿದ್ದು ಯಾವುದನ್ನು ಅಲ್ಲ ಬಿಟ್ಟರೆ ಜಾತಿ, ಅದೇ ರಾಹುಲ್ ಗಾಂಧಿ ಏನು ಕೊಟ್ಟನೋ ಫೇಕ್ ಗ್ಯಾರಂಟೀಸ್. ವರ್ಕ್ ಮಾಡುವ ಒಂದು ಬೇಸನ್ನು ಹಿಂದುತ್ವವಾಗಿ ಇಟ್ಕೊಂಡ್ರೆ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ ಸರ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಅಬ್ ಕಿ ಬಾರ್ 400 ಪಾರ್ ಅಂತಾನೆ ಬಿಜೆಪಿ ಅಂತೂ ಈ ಬಾರಿ ಪ್ರಚಾರಕ್ಕೆ ಧುಮುಕಿತು. ಆದರೆ ಚುನಾವಣೆಯ ಫಲಿತಾಂಶ ಬರ್ತಿದ್ದಂತೆ ಬಿಜೆಪಿಗೆ ದೊಡ್ಡ ಆಘಾತವೇ ಆಗಿದೆ. ಆದರೆ ಎನ್ಡಿಎ ಮೈತ್ರಿಕೂಟದ ಮೂಲಕವಾಗಿ ಈಗ ಸರ್ಕಾರ ರಚನೆ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ತಿದೆ. ಹಾಗಾದ್ರೆ ಮೋದಿ ಸರ್ಕಾರ ಈ ಬಾರಿ ಎಲ್ಲಿ ಎಡವಿತು? 400ರ ಗಡಿ ದಾಟಿ ಬರ್ತೀನಿ ಅಂದವರು 300ರನ್ನು ಸಹ ದಾಟಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಪ್ರಾದೇಶಿಕ ಪಕ್ಷಗಳನ್ನ ಕಿಚಡಿ ಅಂತ ಕರೆತಿದ್ದಂಥ ಮೋದಿ ಅವರು ಈಗ ಅವರ ಬಳಿನೇ ಸರ್ಕಾರ ಮಾಡ್ಕೊಳ್ಳಿಕ್ಕೆ ಆಫರ್ಗಳ ಮೇಲೆ ಆಫರ್ ಅನ್ನ ಕೊಡ್ತಿದ್ದಾರೆ. ಇನ್ನು ಸದ್ಯದಲ್ಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದೆ. ಇದರ ಬಗ್ಗೆ ಮತದಾನ ಮಾಡಿದಂತಹ ಮತದಾನ ಪ್ರಭುಗಳು ಏನು ಹೇಳ್ತಾರೆ, ಮುಂದಿನ ಸರ್ಕಾರ ಹೇಗಿರುತ್ತೆ, ಯಾವ್ಯಾವ ಕಾರ್ಯಗಳನ್ನು ಮಾಡ್ಬೋದು, ಏಳು ಬೀಳುಗಳನ್ನ ಇವೆಲ್ಲವನ್ನ ಜನರ ಹತ್ರ ಪ್ರಶ್ನೆ ಮಾಡಿ ಅವರ ಉತ್ತರ ಏನಂತ ತಿಳಿಯೋಣ ಬನ್ನಿ. ಸೊ ಈ ಬಾರಿ 400ರ ಮೇಲೆ ಬರ್ತೀನಿ ಅಂತುವ ಬಿಜೆಪಿ 300ರ ಗಡಿಯನ್ನು ಕೂಡ ದಾಟ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಮತ್ತೆ ಕೂಡ ಎನ್ಡಿಎ ಮೂಲಕ ಸರ್ಕಾರವನ್ನು ರಚನೆ ಮಾಡ್ಲಿಕ್ಕೆ ಸಿದ್ಧವಾಗಿ ನಿಂತಿದೆ. ನಿಮ್ಗೆ ಏನನ್ಸುತ್ತೆ, ಮೋದಿ ಸರ್ಕಾರ ಹೆಂಗೆ ಏನೇನು ಅಭಿವೃದ್ಧಿ ಮಾಡ್ಬೋದು ಈ ಸಲ? ಮಾಡ್ಬೋದು, ಅಭಿವೃದ್ಧಿ ಮಾಡ್ತಾರೆ, ಮಾಡಿದ್ದಾರೆ ಇಲ್ಲಿ ತನಕವ. ಮೋದಿ ಇವಾಗಲೂ ಮಾಡ್ತಾರೆ ಅನಿಸ್ತೈತೆ ನಮಗೆ. ಈ ಬಾರಿ ಚುನಾವಣೆಯಲ್ಲಿ ಮೋದಿ ಅವರು ಕಳೆದ ಬಾರಿಗಿಂತ ಕಡಿಮೆ ಬಂದಿದೆ ಬಿಜೆಪಿಗೆ. 303 ದಾಟಿತ್ತು ಈ ಹಿಂದಿನ ಚುನಾವಣೆಯಲ್ಲಿ. ಆದರೆ ಈ ಬಾರಿ 300ರನ್ನು ಸಹ ದಾಟ್ಲಿಕ್ಕೆ ಆಗಲಿಲ್ಲ. ಈಗ ಸರ್ಕಾರ ರಚನೆ ಮಾಡಲಿಕ್ಕೆ ಎನ್ಡಿಎ ಮೈತ್ರಿಕೂಟಗಳ ಮೂಲಕ ಸಿದ್ಧವಾಗಿ ನಿಂತಿದೆ. ಈ ಸಲ ಅಂದರೆ ಸರ್ಕಾರ ರಚನೆ ಮಾಡ್ತಾರಾ 3ನೇ ಬಾರಿಗೆ? ಮಾಡ್ತಾರೆ, ಮೋದಿ ಮಾಡ್ತಾರೆ. ಯಾಕೆ ಅಷ್ಟೊಂದು ನಂಬಿಕೆ ಮೋದಿ ಅವರು ಮಾಡ್ತಾರೆ ಅಂತ? ಯಾಕೆ ಆ ವಿಶ್ವಾಸ ಯಾಕೆ ಹಂಗೆ? ಅವರಿಗಿದೆ, ಅವರಲ್ಲಿದೆ. ನಾನು ಸರ್ಕಾರ ನಡೆಸಬೇಕು, ನಾನು ಮಾಡಬೇಕು ಅನ್ನೋದು ಅವರಲ್ಲಿದೆ. ಈ ಹಿಂದೆ ಪ್ರಾದೇಶಿಕ ಪಕ್ಷಗಳನ್ನ, ಕೆಲವೊಂದು ಪಕ್ಷಗಳನ್ನ ಮೋದಿ ಅವರು ಮತ್ತು ಬಿಜೆಪಿ ಇರುವುದು ಕಿಚಡಿ ಅಂತ ಕರೀತಿದ್ರು. ಆದರೆ ಈಗ ಬಹುಮತ ಇಲ್ಲದೆ ಇರುವಂತ ಹೊತ್ತಿನಲ್ಲಿ ಬೇರೆ ಬೇರೆ ಪ್ರಾದೇಶಿಕ TDP ಇರುವಂಥದ್ದು JDU ಹತ್ರನೇ ಹೋಗ್ತಿದೆ. ನಿಮ್ಗೇನು ಅನ್ಸುತ್ತೆ, NDA ವರ್ಕೌಟ್ ಆಗುತ್ತಾ? ಸದ್ಯಕ್ಕಂತೂ ವರ್ಕೌಟ್ ಆಗುತ್ತೆ ಅನಿಸುತ್ತೆ, ಸರ್ಕಾರ ಮಾಡ್ತಾರೆ. ಬಟ್ ಆದರೆ ಸ್ಟ್ರಾಂಗ್ ಆಪೋಸಿಷನ್ನು ಬಂದಿರೋದಕ್ಕೆ ಕಾರಣ ಒಂದು ಒಳ್ಳೆ ಆಪೋಸಿಷನ್ನು ಸಿಗುತ್ತೆ. ಸೊ ಇಟ್ಸ್ ಆ್ಯಕ್ಚುಲಿ ಬೆಟರ್ ಫಾರ್ ಇಂಡಿಯಾ ಅಂತಲೇ ಹೇಳ್ಬೋದು. ಈ ಬಾರಿ ಬಿಜೆಪಿ ಎಲ್ಲೂ ಎಡವಿರ್ಬೋದು, ಯಾಕಂತಂದ್ರೆ 400ರ ಮೇಲೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿತ್ತು. ಆದರೆ ದೊಡ್ಡ ಮಟ್ಟದ ಆಘಾತವೇ ಆಗಿದೆ ಈ ಬಾರಿ. ಎಲ್ಲಿ ಎಡವಿರ್ಬೋದು, ಯಾವ ರೀತಿಯಾಗಿ ಇದಾಗಿರ್ಬೋದು ಬಿಜೆಪಿಗೆ? ಹಿಂದುತ್ವ ಅಂತ ಅವರು 2 ಸತಿ ಗೆದ್ದಿದ್ದಾರೆ. ಸೊ ಅವ್ರು ಪ್ರಾಮಿಸ್ ಮಾಡಿರೋ ಅಷ್ಟು ಡೆವಲಪ್ಮೆಂಟ್ಸ್ ಜಾಸ್ತಿ ನೋಡಿಲ್ಲ ಅನಿಸುತ್ತೆ ಜನರು. ಇವಾಗ ಸತ್ಯ ಅರ್ಥಕೊಂಡು ಜನರು ಬೇರೆಯವ್ರಿಗೂ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ಇವಾಗ ಅವ್ರಿಗೆ ಅರ್ಥ ಆಗಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕಡೆ ನೋಡಿ, ಬರೀ ಹಿಂದುತ್ವ ಬಗ್ಗೆ ಬಿಟ್ಟು ಬೇರೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡೋಗಿ ಪ್ರೋಗ್ರೆಸ್ ಆಗಬೇಕು ಅಂತ ಅಂದ್ಕೊಳ್ತೀನಿ. ಹಾಗಾದ್ರೆ ಬಿಜೆಪಿಗೆ ಹಿಂದುತ್ವ ಅನ್ನುವ ಕಾನ್ಸೆಪ್ಟೇ, ಹಿಂದುತ್ವ ಅನ್ನುವಂಥ ಅವರ ಸಿದ್ಧಾಂತಗಳೇ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಮುಳುವಾಗ್ಬಿಡ್ತಾ? ಖಂಡಿತ ಅನಿಸುತ್ತೆ. ಯಾಕಂದರೆ ಇವಾಗ ರಾಮ ಮಂದಿರ್ ನಿರ್ಮಾಣ ಆಗಿರೋ ಕಾನ್ಸ್ಟಿಟ್ಯೂನ್ಸಿ ಎಲ್ಲೇ BJP ಸೋತಿರೋದ್ರಿಂದ ಅದು ಒಂಥರ ಏನು ರಾಮನ ಆಶೀರ್ವಾದ ಇಲ್ದಿರ ಇರೋವಂಥ ಪಕ್ಷನೂ ಆಗಿರ್ಬೋದು. ಸೊ ಏನು ಅಂತ ಅಂದರೆ ಇಂಡಿಯಾಗೆ ಒಂದು ಒಳ್ಳೆಯದೇ ಆಗುತ್ತೆ. ಒಂದು ಒಳ್ಳೆ ಆಪೋಸಿಷನ್ ಬರ್ತಾ ಇದೆ. ಸೊ ಸ್ಟೇಟಲ್ಲೂ BJP ಸೋತಿದೆ, ಕಾಂಗ್ರೆಸ್ ಸ್ಟ್ರಾಂಗಾಗಿ ಕಂಟೆಂಟ್ ಮಾಡಿ ಗೆದ್ದಿದ್ದಾರೆ. ಮತ್ತು UP ಅಂತ ಸ್ಟೇಟಲ್ಲೂ ಒಳ್ಳೆ ಫಲಿತಾಂಶ ಬಂದಿದೆ ಬೇರೆ ಪಕ್ಷಗಳಿಗೆ. ಸೊ ಹಿಂದುತ್ವ ಅನ್ನೋದು ಒಂದು ಬಿಟ್ಟು ಬೇರೆದೆಲ್ಲನೂ ಪ್ರೋಗ್ರೆಸ್ ಅಂತ ನೋಡಿಕೊಂಡು ಪ್ರಾಮಿಸ್ ಮಾಡಿರೋದ ಕಡೆ ಜಾಸ್ತಿ ಒತ್ತು ಕೊಟ್ಟು ಪ್ರೋಗ್ರೆಸ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಸೊ ಜವಾಹರ್ಲಾಲ್ ನೆಹರು ಆದಮೇಲೆ ಕಾಂಗ್ರೆಸ್ ಎತ್ತರವಾಗಿ ಸತತ 3ನೇ ಬಾರಿ ಪ್ರಧಾನಿ ಸ್ಥಾನಕ್ಕೆ ಏರ್ತಾ ಇರುವಂಥದ್ದು, ಅಂದರೆ ಸಕಲ ಸಿದ್ಧತೆನ ಮಾಡ್ಕೊಂಡು ಸಿದ್ಧವಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ. ಸೊ ನಿಮ್ಗೆ ಅನ್ಸುತ್ತಾ ಅಭಿವೃದ್ಧಿ ಕಾರ್ಯಗಳು ಆಗುತ್ತೆ, ಹಿಂದುತ್ವ ಅನ್ನೋದನ್ನ ಬಿಟ್ಟು ಅಭಿವೃದ್ಧಿ ಈ ಬಾರಿ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತಾ? ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ನರೇಂದ್ರ ಮೋದಿ ಅವ್ರಿಗೆ. ಇವಾಗ ಥರ್ಡ್ ಟೈಮ್ ಆಗೋದಕ್ಕೆ ತುಂಬಾ ಕಷ್ಟ, ಬಟ್ ಆದರೆ ಆಗಿದ್ದಾರೆ. ಸೊ ಒಳ್ಳೆ ಸ್ಟ್ರಾಂಗ್ ಲೀಡರ್ಶಿಪ್ ಇದೆ. ಬಟ್ ಆದರೆ
ಅವರು ಫೀಡ್ಬ್ಯಾಕನ್ನು ತಗೊಂಡು ಪ್ರೋಗ್ರೆಸ್ ಕಡೆ ಪ್ರಾಮಿಸ್ ಮಾಡಿರೋ ಕಡೆ ತಗೊಂಡೋಗ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ಭಾರತದಲ್ಲಿ ಎಲ್ಲ ನಾವೇ ಆಡಳಿತ ನಡೆಸ್ತಾ ಇರ್ತೀವಿ. ಯಾರು ಕೂತ್ಕೊಂಡ್ರು ಆಡಳಿತ ನಡೆಸ್ತಾರೆ, ತಪ್ಪೇನಿದೆ? ಸೊ ಬಿಜೆಪಿ 400 ಮೇಲೆ ಬರುತ್ತೆ ಅನ್ನೋ ನಂಬಿಕೆಯಲ್ಲಿತ್ತು, ಆದರೆ ಈ ಬಾರಿ ಇಲ್ಲ. ಇಲ್ಲ ಅಂದರೆ ನಾನಾ ಕಾರಣಗಳಿರ್ತಾವ್ರಿ. ಉಚಿತ ಅಂತ ಮಾಡಿದಿರಲ್ಲ, ಅದಕ್ಕೆಲ್ಲ ಬಂದ್ಬಿಟ್ರು. ಎಲ್ಲ ಗರೀಬಿಗಳು ಕೈ ಎಡ್ತಾರೆ. ನಮ್ಮ ಭಿಕ್ಷುಕರ ದೇಶ ನಮ್ಮದು ಮೊದಲಿಗೆ, ಇವಾಗೂ ಅದೇ ರಕ್ತ ಓಡ್ತಾ ಇದೆ ಅಷ್ಟೇ. ಆವಾಗ ಏನು ಲಕ್ಷ್ಯ ಸಿಗ್ತದಲ್ಲ. ಆಮೇಲೆ ನಿರುದ್ಯೋಗಿಗಳಿಗೆಲ್ಲ ದುಡ್ಡು ಕೊಡ್ತೀವಿ, ಏನೇನೋ ಆಶ್ವಾಸನೆ ಕೊಟ್ಬಿಟ್ರಲ್ಲ 10 ಆವಾಗ ಯಾವನ್ ಬಂದ್ರಿ ಏನಂತೆ ಅಂತ ಹಾಕ್ಬಿಡ್ತಾರೆ ಅಷ್ಟೇ. ಅಭಿವೃದ್ಧಿ ಆಗಲಿ ಹಾಳಾಗೋಗಲಿ ಅವ್ರಿಗೇನಾಗಬೇಕಾಗಿದೆ, ಗೊತ್ತಾಯ್ತಾ? ಇವಾಗ ದೇಶಾಭಿಮಾನ ಇಲ್ಲದೆ ಇರೋರು ಏನೂ ಮಾಡೋಕ್ಕಾಗಲ್ಲ. ಮೋದಿ ಯಾವುದೂ ತಪ್ಪು ಮಾಡಿಲ್ಲ, ಮುಂದೇನು ಮಾಡಲ್ಲ, ಬ್ಯಾಲೆನ್ಸಾಗಿ ತಗೊಂಡೋಗ್ತಾರೆ. ಈಗ ಆಗಿರೋ ಅಭಿವೃದ್ಧಿ ಮೇಲೆ ಏನೇ ನಡೆದರೂ ಕೂಡ ಬೇಕಾದಷ್ಟು ಆಗೋಗ್ತದೆ. ಏಕೆಂದರೆ ಪ್ರಪಂಚದಲ್ಲಿ ನಮ್ಮದು ಲಾಸ್ಟು ಇತ್ತು, ಈಗ ಅದು ನೋಟೆಡ್ ಆಗ್ತಾ ಇದೆ ಎಲ್ಲರಿಗೂ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಹಣವಂತರ ಬಲ ಜಾಸ್ತಿ ಆಗೋಗ್ಬಿಡ್ತು. ರಾಜಕೀಯದವ್ರಿಗಿಂತ ಹಣವಂತರ ಬಲ ಜಾಸ್ತಿ ಆಗೋಯ್ತು. ಅವರು ಎಲ್ಲ ಲಂಚ ಕೊಟ್ಟು ಅದು ಮಾಡಿ ಇದು ಮಾಡಿ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಅಲ್ಲಿ ಕೂತ್ಕೊಂತಾರೆ ಹೋಗಿ, ಆ ದುಡ್ಡು ಖರ್ಚಾದರೆ ಸಾಕು. ಹಿಂಗೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ಏನಾಗೋದೇನಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರದವರೇ ಆಡಳಿತ ನಡೆಸ್ತಾ ಇರ್ತಾರೆ. ಯಾರು ಬಂದರೆ ಏನಂತೆ, ಒಬ್ಬರು ಕೆಡುತ್ತಾರೆ, ಒಬ್ಬರು ಉದ್ಧಾರ ಮಾಡ್ತಾರೆ, ಬ್ಯಾಲೆನ್ಸ್ ಆಗ್ತದೆ. ಒಬ್ಬರು ಬೀಳ್ಸಿದ್ರು ಕೂಡ ಒಬ್ಬರು ತಲೆ ಎತ್ತದೆ. ನೆಹರು ಒಂದು ಸಾರಿ ಹೇಳಿದರು, ನಿಮ್ಮ ನಂತರ ಭಾರತದಲ್ಲಿ ಯಾರೂ ಇಷ್ಟು ಶೈನಿಂಗ್ ಇಲ್ಲ ಅಂತ. ನೆಹರು ಹೇಳಿದರು, ನಮ್ಮಲ್ಲಿ ಎಲ್ಲರೂ ಪ್ರಧಾನಿ ಆಗೋ ಕೆಪಾಸಿಟಿ ಇದೆ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ತತ್ವದ ಮೇಲೆ ಬರ್ತಾರೆ, ಆಡಳಿತ ನಡೆಸ್ತಾರೆ. ಯಾರಿಗೇನು ಕೊರತೆ ಇಲ್ಲ, ಯಾರೇನು ಎಲ್ಲನೂ ಸೇಫಾಗಿ ಹೋಗ್ತಾ ಇರ್ತೀವಿ. ಬಿಜೆಪಿಗೆ ಈ ಬಾರಿ ಬಹುಮತ ಸಿಗದೆ ಇರೋದಕ್ಕೆ ಎಲ್ಲಾದರೂ ಹಿಂದುತ್ವ ಎನ್ನುವಂಥ ಸಿದ್ಧಾಂತಗಳೆಲ್ಲಾದರೂ ಕಡಿವಾಣ ಆಗ್ಬಿಡುತ್ತಾ? ಹಿಂದುತ್ವನೇ ಏನಾದರೂ ಮುಳುವಾಗ್ಬಿಡುತ್ತಾ ಬಿಜೆಪಿಗೆ? ಇದಕ್ಕೂ ಸಂಬಂಧ ಇಲ್ಲದ ಮಾತಿದು. ಓಕೆ, ಯಾಕಂದರೆ ಇವ್ರದ್ದೇ ಒಂಥರ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಮೇಲೆ ನಡ್ಕೊಂಡು ಹೋಗ್ತಾರೆ. ಮತ್ತು ಇವ್ರದ್ದು ಒಂದು NDA ಕೂಟನೂ ಇದೆ. ಆ ಕೂಟದಲ್ಲಿ ಏನಿದೆ, ಈಗ ಫಲಿತಾಂಶ ಬಂದಿದೆ ನಮಗಷ್ಟೇ. ಅದ್ರ ಮೇಲೆ ಈಗ ಹೋಗ್ತಾರೆ. ಇದರಲ್ಲಿ ಇದ್ದೇ ಇದೆ, ಒಂದು ಅಪೋಸಿಷನ್ ಇದೆ, ಡೆಮೊಕ್ರೆಟಿಕ್ ರೂಲು. ಡೆಮೊಕ್ರೆಟಿಕ್ನಲ್ಲಿ ಪ್ಲಸ್ಸು ಮೈನಸ್ ಇದ್ದೇ ಇದೆ. ಒಂಥರ ಟಾಲರೆನ್ಸ್ ಝೋನ್ನಲ್ಲಿ ಓಡ್ತಾ ಇರ್ತವೆ ಒಬ್ಬರಿಗೊಬ್ಬರಿಗೆ. ಈ ಥರ ಅದು ನಡಿಲೇಬೇಕಿದು. ಇವನ್ ಇಲ್ಲೊಂದೇ ಅಲ್ಲ, ಭಾರತ ದೇಶದಲ್ಲಿ ಇವನ್ ಅಮೇರಿಕಾದಲ್ಲೂ ಇದೇ ಇದೆ ಪಟ್ಟು. ಬಟ್ ಏನಪ್ಪ ಅಂದರೆ ಅಮೇರಿಕಾಗೂ ನಮಗೂ ಬದಲಾವಣೆ ಆಗಿದ್ದು. ಅಮೇರಿಕಾದ ಬರೇ ಒಂದು ಡೆಮೊಕ್ರೆಟಿಕ್ಕು, ಒಂದು ರಿಪಬ್ಲಿಕ್ ಇತ್ತು. ಇಲ್ಲಿ ನಮ್ಮದಲ್ಲೆಲ್ಲ ಹಂಚ್ಕೊಂಡ್ಬಿಟ್ಟಿದೆ. ಇದನ್ನು ಒಂದಕ್ಕೊಂದು ಒಂದುಗೂಡ್ತಾ ಇದೆ. ಅದು ಒಂದು NDA ಮಾಡಿದ್ರು, ಒಂದು UPA ಮಾಡಿದ್ರು. ಅವ್ರು UPA ಕಿತ್ತಾಕಿದ್ರು, ಇಂಡಿಯಾ ಮಾಡಾಕೋದ್ರು. ಈಗ INDA ಅಂದ್ಬಿಟ್ಟು ಎಲ್ಲ. ಈಗ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ರು ನೋಡ್ತಾರೆ INDA ಸರಿ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಏನೋ ಶುರು ಮಾಡ್ತಾರೆ. ಅವ್ರಿಗೆ ಯಾವುದು ಫೇವರಬಲ್ ಇರುತ್ತೋ ಆ ಥರ. ಇದು ದೇಶದಲ್ಲಿ ಇದು ಮುಗಿಯೋದ ಕತೆ. ಡೆಮೊಕ್ರೆಟಿಕಲ್ಲಿ ನಾವು ಓಡ್ತಾ ಇರಬೇಕು ಅಷ್ಟೇ. ಲಾಸ್ಟ್ ಸರ್, ಇನ್ನು ಲೋಕಸಭಾ ಚುನಾವಣೆ ಬಂದಾಗ ಉತ್ತರ ಪ್ರದೇಶ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ರಾಮ ಮಂದಿರದಿಂದ ಬಿಜೆಪಿಗೆ ಬಹಳ ಒಂದು ಪ್ಲಸ್ ಆಗುತ್ತೆ ಅನ್ನುವಂಥ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆದರೆ ಅಯೋಧ್ಯೆಯಲ್ಲೇ ಈ ಬಾರಿ ಬಿಜೆಪಿ ಬಂದಿಲ್ಲ. ಏನು ಅನ್ಸುತ್ತೆ ನಿಮಗೆ? ನೋಡಿ, ಈ ಸಲ ಬಂತಲ್ಲ. ಈಗ ಏನಾಯಿತು, ದಕ್ಷಿಣ ದೇಶದಲ್ಲಿ ನಮ್ಗೆ ಯಾವಾಗ ಒಂದು ತೆಲಂಗಾಣ ಈ ಥರ ಬದಲಾವಣೆ ಆಯಿತು. ಕರ್ನಾಟಕದಲ್ಲೂ ಬದಲಾವಣೆ ಬಂತು. ಯಾವಾಗ ಈ ಬದಲಾವಣೆಗಳು ಬರ್ತವೋ ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ. UP ಅಲ್ಲೇ ಬರೀ ಒಂದು ಕಾಲದಲ್ಲಿ ಬರೀ UP ಮಧ್ಯಪ್ರದೇಶ ಅವರೇ ಮೇಜರು. ಅಲ್ಲಿ ನಮಗೆ ಥ್ರೂಔಟ್ ಇಂಡಿಯಾ ಜಡ್ಜ್ ಮಾಡೋದಕ್ಕೆ 2 ಇದ್ದಿದ್ದು ಕಾನ್ಸ್ಟಿಟ್ಯೂನ್ಸಿಗಳು. ಯಾವುದೋ ಅವ್ರದ್ದು ಆ ಸ್ಟೇಟ್ಗಳೇ. ಇವತ್ತು ಇವ್ರಿಗೆಲ್ಲ ಚಿಲ್ಲರೆ ಇವತ್ತಲ್ಲಿ ಏನಾಗ್ತಾಯಿದೆ, ಒಂದಕ್ಕೊಂದು ಕೂಡ್ತಾ ಇದೆ. ಮತ್ತು ಕೇರಳದಲ್ಲೂ ಅಷ್ಟೇ. ಈಗ ಶುರು ಆಗ್ತಾಯಿದೆ. ಇವತ್ತು ಮೋದಿಯವರು ಹೇಳಿದರು ನೋಡಿ, ಇವತ್ತು ಇದರಲ್ಲಿ ತಮಿಳ್ನಾಡಲ್ಲೂ ನಮಗೆ ಆದಷ್ಟು ಸ್ವಲ್ಪ ರಿಸಲ್ಟ್ಸ್ಗಳು ಬರ್ತಾ ಇದೆ ಅಂತ. ಈಗ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಇದು ಅಂದರೆ ಆ ಪ್ರಭಾವಶಾಲಿ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. NDA ಮೂಲಕ ನರೇಂದ್ರ ಮೋದಿ ಅವರು ಮತ್ತೆ ಗದ್ದುಗೆಯನ್ನ ಏರ್ಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ.
ಹಾಗಾದರೆ ಈ ಬಾರಿ BJPಯ 3.0 ಅನ್ನುವಂಥ ಯೋಜನೆ ಏನಿತ್ತು ಸಕ್ಸಸ್ ಆಗುತ್ತಾ? ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಬೋದು? ಯಾವ ಮಟ್ಟಿಗೆ ನಿಮ್ಗೆ ಹೋಪ್ ಇರ್ಬೋದು ಈ ಬಾರಿ? 2014ರಿಂದ 2024ವರೆಗೂ ಮೋದಿಜಿಯವರು ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಮಾಡಿದ್ದಾರೆ. ಮತ್ತು CAA ಜಾರಿಗೆ ತಂದಿದ್ದಾರೆ. ಮತ್ತು ಅನೇಕ ಸಾಕಷ್ಟು ಕೆಲಸ ಕಾರ್ಯಗಳಾಗಿದೆ. ಮತ್ತು ಇದು 371 ಇದು ಜೈ ಇದೆಲ್ಲ ಜಮ್ಮು ಕಾಶ್ಮೀರದು, ಅದನ್ನು ಕೂಡ ರದ್ದುಗೊಳಿಸಿದ್ದಾರೆ. ಮತ್ತು ಇನ್ನು ಹೇಳಬೇಕಂದ್ರೆ ಇದು ಅನೇಕ ಜಾರಿಗೆ ಕೆಲಸ ಮಾಡಿದ್ದಾರೆ. ಹಾಂ. ಮತ್ತೊಂದು ಕಡೆ ಈ ಬಾರಿ ನರೇಂದ್ರ ಮೋದಿಯವರು ಮತ್ತೆ ಸರ್ಕಾರವನ್ನು ರಚನೆ ಮಾಡಿದ ಮೇಲೆ ಏನು POK ಏನಿದೆಯಲ್ಲ ನಮ್ಮ ಭಾರತದ್ದೇ, ಇದನ್ನ ಮರಳಿ ನಾವು ನಮ್ಮ ಕೈವಶಕ್ಕೆ ತರುವಂಥ ಕೆಲಸ ಆಗೇ ಆಗುತ್ತೆ ಅಂತ BJP ಪಾಳ್ಯದಿಂದ ಈ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? POK ಮತ್ತೆ ಭಾರತಕ್ಕೆ ಸಿಗುತ್ತಾ? ಭಾರತಕ್ಕೆ ಈಗಾಗಲೇ ಭಾರತದ್ದೇ, ಇನ್ನು ಮತ್ತು ಕೂಡ ಸಂಪೂರ್ಣ ಅಧಿಕಾರ ಭಾರತ ವಹಿಸುತ್ತಾ? ಏನು ಅನ್ಸುತ್ತೆ ನಿಮಗೆ? 101% ಸರ್ POK ಇದು ಮೋದಿಜಿ ಸರ್ಕಾರ ವಶಪಡಿಸಿಕೊಳ್ಳುತ್ತೆ. ಯಾಕೆಂದರೆ ಇವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇದಾರಲ್ಲ, ಅವ್ರು ನಿಮ್ಮ ಸಂಪೂರ್ಣ ಎಲ್ಲ ಯಾವುದಕ್ಕೂ ನಾವು ಅಡ್ಡಿಪಡಿಸುತ್ತಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದೇ 101% ಮಾಡ್ತಾರೆ. ಮತ್ತು UCC ಇದೆಲ್ಲ ಯೂನಿಫಾರ್ಮ್, ಹಾಂ, ಸಿವಿಲ್ ಕೋಡ್, ಅದನ್ನು ಸಹ ಮಾಡೋಕ್ಕೆ ಮಾಡ್ತಾರೆ ಸರ್. ಇದೀಗ NDA ಸರ್ಕಾರ ರಚನೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದೆ. ಇನ್ನೊಂದು ಕಡೆ 400ರ ಮೇಲೆ ಬರ್ತೀನಿ ಅಂತ BJPಗೆ ಈ ಬಾರಿ ದೊಡ್ಡ ಮಟ್ಟದ ಒಂದು ಆಘಾತ ಆಗಿದೆ. ನಿಮ್ಗೇನು ಅನ್ಸುತ್ತೆ ಈ ಬಾರಿ ಇಂಥ ಒಂದು ಆಘಾತ ಆಗ್ಲಿಕ್ಕೆ ಕಾರಣ ಏನಿರ್ಬೋದು BJPಗೆ? ಏನಪ್ಪ ಅಂತಂದರೆ ಜನರಲ್ಲಿ ನಮ್ಮ ದೇಶದಲ್ಲಿ ಆಸೆಯನ್ನು ತೋರಿಸಿ ಹಳ್ಳಕ್ಕೆಡಗೋರು ಜಾಸ್ತಿ ಅವರೇ. ಈ ಡೆಮಾಕ್ರಸಿ ಅಂತಂದರೆ ಪೊಲಿಟಿಕಲ್ ನಾಯಕರು ಡ್ರಾಮಾಕ್ರಸಿ ಮಾಡ್ತಾವ್ರೆ. ಡ್ರಾಮಾ ಅಂದರೆ ಗೊತ್ತಲ್ಲ, ನಿಮಿಷಕ್ಕೊಂಥರ ಈ ಗೋಬೆಲ್ಸ್ತಾರ ನೋಡಿ. ಈ ಉತ್ತರ ಪ್ರದೇಶದಲ್ಲಿ ಏನು ಈ ಪಟಾಪಟ್ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರಲ್ಲ, 8,500 ರೂಪಾಯಿ ನಿಮ್ಗೆ ಹಾಕ್ಬಿಡ್ತೀನಿ ಅಂತಂದರೆ ಒಂದು ವರ್ಷಕ್ಕೆ 1 ಲಕ್ಷ, 5 ವರ್ಷಕ್ಕೆ 5 ಲಕ್ಷ ಅಂತ ಯಾವಾಗ ಆಸೆ ಬಂತು ಉತ್ತರ ಪ್ರದೇಶದ ಜನ, ಅಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟವ್ರು ಅವ್ರಿಗೆ. ಅದನ್ನು ಯಾವುದೋ ಟಿ ವಿಲಿ ತೋರಿಸಿದ್ರು, ಒಬ್ಬರು ಎಮ್ಮನ ಕರೆದು ನೋಡಿ ಕೊಟ್ಟಿದ್ರು ಕೊಟ್ಟವ್ರೆ ನೋಡಿ ಅಂತ ಅದರಲ್ಲಿ ಇತ್ತು. ಅಂದರೆ ಆಸೆಯನ್ನು ತೋರಿಸಿ ಇದು ದೇಶವನ್ನು ಏನು ಮಾಡ್ತಾರೆ ಅಂದರೆ ಹಾಳು ಮಾಡುವಂಥ ಕರೆಗೆ. ಈ ಕಾಂಗ್ರೆಸ್ಗೆ ಅಧಿಕಾರ ಬೇಕು. ಈಗ ಏನು ಗೊತ್ತಾ, ಈಗ ಅವ್ರಿಗೆ ದೇಶ ಆದ್ರೇನು ಹಾಳಾದ್ರೇನು ಬುದ್ಧಾರಾದ್ರೇನು ಹಿಂದೆಲ್ಲ ಅನುಭವಿಸಿ ಸಾಕಾಗವ್ರೆ ಕಾಂಗ್ರೆಸ್ನವರು. ಅಧಿಕಾರದ ಒಂದು ಆಮಿಷ ಇಲ್ಲಿ ಕರ್ನಾಟಕದಲ್ಲೇ ತಗೊಳ್ಳಿ, ಆಸೆಯನ್ನು ತೋರಿಸಿ ಇವತ್ತು ಸರಿಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋಕ್ಕಾಯ್ತಾ ಇಲ್ಲ. ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದರೆ ಈಗ ಸಣ್ಣ ರೋಡ್ಗಳಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರಿಗಳು ಸರಿಯಾಗಿ ಸಂಬಳ ಆಯ್ತಾ ಇಲ್ಲ. ಇವೆಲ್ಲ ಯಾರು ಹೇಳ್ಕೊಳಕ್ಕಾಯ್ತಾ ಇಲ್ಲ. ಹೇಳ್ತಾರೆ ನಮಗೆ ಹಿಂಗೆ ಹೋದಾಗ ಹಿಂಗೆ ಅಂತಂದರೆ, ನಮ್ಮ ಆರ್ಥಿಕ ವ್ಯವಸ್ಥೆ ಸರಿ ಇರಬೇಕಾದ್ರೆ ಇಂಥ ಒಂದು ಸೋಂಬೇರಿಗಳನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತಾಯಿದೆ. ದೇಶ ಯಾವಾಗ ದುಡಿಯೋರಿಗೆ ಕೆಲಸ ಮಾಡೋಕ್ಕಿಲ್ವೋ ಸೋಂಬೇರಿಗಳಾಯ್ತಾರೋ ಆ ದೇಶ ಯಾಕೆ ಕೊಟ್ಟು ಹೋಯ್ತದೆ, ಆರ್ಥಿಕವಾಗಿ ದಿವಾಳಿ ಹತ್ರ ಹೋಯ್ತದೆ. ಇದು ಅತ್ಯಂತ ಪ್ರತಿಯೊಬ್ಬ ಭಾರತೀಯನು ಯೋಚನೆ ಮಾಡಬೇಕು. ಯಾರೋ ಇವ್ರ ತಿಕ್ಕಲಿಗೆ ಅಧಿಕಾರ ಅನುಭವಿಸ್ಬೇಕು ಆಸೆಗೋಸ್ಕರ ಮನಸ್ಸಿಗೆ ಬಂದಂತೆ ಯಾವುದೇ ಕೆಲಸ ಮಾಡಬಾರ್ದು. ಒಂದು ನೀತಿ ಇರಬೇಕು. ನೀತಿ ಇಟ್ಕೊಂಡು ದೇಶವನ್ನು ಆರ್ಥಿಕವಾಗಿ ಮುನ್ನಡೆಸಬೇಕು. ಏನಾದರೂ ಕೂಡ ಇದೇ ರೀತಿ ಕೊಡ್ತಾ ಹೋದರೆ ಈಗ ಏನು 11ನೇ ಸ್ಥಾನದಲ್ಲಿ ಐತಲ್ಲ, ಅದು ಇವತ್ತು ಅತಂಪತನಕ್ಕೆ ಆಗೋಯ್ತದೆ. ಸೊ ಮತ್ತೊಂದು ಕಡೆಯಲ್ಲಿ BJPಗೆ ಹಿಂದುತ್ವ ಎನ್ನುವುದೇ ಈ ಬಾರಿ ಚುನಾವಣೆಯಲ್ಲಿ ಮುಳುವಾಯ್ತಾ? ಯಾಕಂತಂದರೆ ಅಯೋಧ್ಯೆ ಈ ಬಾರಿ ರಾಮ ಮಂದಿರ BJPಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಮಾತಿತ್ತು. ಆದರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ಗೆದ್ದಿದ್ದು ಕಡಿಮೆ, ಇನ್ನು ಅಯೋಧ್ಯೆ ಕ್ಷೇತ್ರ ಕೂಡ ಈ ಬಾರಿ ಕೈ ತಪ್ಪು ಹೋಗಿದೆ. ನಿಮ್ಗೇನು ಅನ್ಸುತ್ತೆ? ಹಿಂದುತ್ವ ಎಲ್ಲಾದರೂ ಮುಳುವಾಗ್ತಿದೆಯಾ? ಅಭಿವೃದ್ಧಿಗಿಂತ ಮೇಲೆ ಹೋಗ್ತಿದೆಯಾ? ಏನು ಕತೆ? ಹಿಂದುತ್ವದ ಪ್ರಶ್ನೆ ಬರ್ತಾ ಇಲ್ಲ ಇಲ್ಲಿ. ಅಲ್ಪಸಂಖ್ಯಾತರನ್ನ ಎತ್ಕಡ್ತಾವ್ರೆ ಆಸೆಯನ್ನು ತೋರಿಸಿ, ಬಹುಸಂಖ್ಯಾತರನ್ನ ತುಣಿಯೋ ಕೆಲಸ ಮಾಡ್ತಾವ್ರೆ. ಆಗ ಜನ ಏನಾಯ್ತದೆ, ಅವರೆಲ್ಲ ಒಗ್ಗಟ್ಟಾಗಿ ಓಟ್ ಹಾಕ್ತಾವ್ರೆ. ನೋಡಿ ಇವು ಕೆಲವು ವಿಚಾರಗಳಲ್ಲಿ ಏನೀಗ ತೋರಿಸಿದ್ರು, ಕಾಂಗ್ರೆಸ್ ಆಫೀಸ್ ಮುಂದೆ ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಈ ಹೆಂಗಸರುಗಳು ಕ್ಯೂ ನಿಂತಿದ್ರಂತೆ. ಅಂದರೆ ಇಲ್ಲೂ ಕೂಡ ಅದೇ ರೀತಿ ತೋರಿಸಿ ಕ್ಯೂ ನಿಂತಿದ್ರಲ್ವಾ. ಅಂದರೆ ಇದು ಬಹುಸಂಖ್ಯಾತರಿಗೆ ಏನಾಯ್ತದೆ ಹೇಳಿ. ಈಗ ಪಕ್ಕದ ಮನೆಯವರಿಗೆ ನೀವು ಮೈಸೂರು ಪಾಕ್ ಕೊಟ್ಟು ಇನ್ನೊಂದು ಬತಾಸ್ ಕೊಟ್ಟರೆ ಅಲ್ಲಿ ವೇರಿಯೇಷನ್ ಆಗಿ ಒಂಥರ ನಮ್ಮಲ್ಲಿ ಉಂಟಾಗ್ತದೆ ತಾನೆ ಅಸಮಾಧಾನ.
ಇಂಥ ಬದಿ ನೋಡಿ ಕಾಂಗ್ರೆಸ್ನವ್ರು ಅದು ಯಾವಾಗ ಸ್ವತಂತ್ರ ಬಂತು ಅಲ್ಲಿಂದಲೂ ಕೂಡ ಇದೇ ಆಟ ಆಡ್ಕೊಂಬಂದವ್ರೆ. ಸಾಮಾನ್ಯ ಜನ ಆಗ ಏನೊಬ್ಬ ದೇಶ ಮಹಾನುಭಾವ ಸ್ವತಂತ್ರ ತಂದ ಅಂತ ಈ ಕೈ ಮುಗಿತಿದ್ರು. ಆದರೆ ಅದ್ರ ಹಿಂದೆ ಏನೇನು ನಡೀತದೆ ಅಂತ ನಾವು ಎಜುಕೇಟೆಡ್ ಆಗಿ ಓದಿ ಏನೇ ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಂಡಾಗ ಇಲ್ಲಿ ಎಲ್ಲ ಕಾಂಗ್ರೆಸ್ನವರು ಢಮಾರ್ ಈ ದೇಶ ಹಾಳು ಮಾಡೋ ನೀತಿನೇ ತಂದವ್ರು. ನೆಹರು ಆಗಲಿ ಇವರೆಲ್ಲ ಮಾಡಿರೋದು ಇದೇ ಕೆಲಸ. ಈಗ ದೇಶವನ್ನು ವಿಭಜನೆ ಮಾಡಿದ್ರು. ಯಾಕೆ ಮಾಡಿದ್ರು? ಮುಸ್ಲಿಮರಿಗೆ ಸಪ್ರೇಟ್ ರಾಷ್ಟ್ರ ಬೇಕು ಅಂತ ಅಂದಾಗ ಮುಸ್ಲಿಮರಿಗೆ ಸಪ್ರೇಟ್ ರಾಷ್ಟ್ರ ಕೊಟ್ಟ ಮೇಲೆ ಹಾಗಾದರೆ ಈ ರಾಷ್ಟ್ರ ಯಾರ್ದು? ತಾವೇ ಹೇಳಿ ಸರ್, ಯಾರಿಗಾಗಬೇಕದು? ಈ ಪ್ರಶ್ನೆ ಅಲ್ಲಿಂದ ಹೋಯ್ತದೆ. ಅಲ್ಪಸಂಖ್ಯಾತರನ್ನ ಓಟ್ಗಾಗಿಟ್ಕೊಂಡು ಭಾರತೀಯ ಪ್ರಜೆಗಳನ್ನ ಕಾಣ್ತಾ ಇಲ್ಲ ಅವರು. ಅವರನ್ನು ವೋಟ್ ಬ್ಯಾಂಕಾಗಿ ಮಾರ್ಪಡಿಸ್ಕೊಂಡು ಈ ನಾಟಕ ಆಡ್ತಾವ್ರೆ. ಇವರು ಎಲ್ಲರನ್ನ ಒಂದೇ ರೀತಿ ಕಂಡ್ರೆ ಎಲ್ಲರೂ ಭಾರತೀಯರು ಅನ್ನೋ ರೀತಿಯಲ್ಲಿ ಕನ್ಸಿಡರೇಷನ್ ಮಾಡಲಿ. ಈ ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ ತೆಗೆದು ಬಿಸಾಕಬೇಕು. ಇದು ನಮ್ಮ ದೇಶದ ವ್ಯವಸ್ಥೆಗೆ ಧಕ್ಕೆ ತತ್ತದೆ. ಆಗ ಏನಾಯ್ತದೆ, ಅವರು ಮನಸ್ಸು ಬಂದಂಗೆ ವರ್ತಿಸ್ತಾರೆ, ಅವ್ರದ್ದೇ ಆದ ಹಕ್ಕು ಪಡಿಬೇಕು ಅಂತ ಯೋಚಿಸ್ತಾರೆ. ಆಗ ನೋಡಿ, ಅದೇ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಕೊಟ್ಟಿದ್ದಾರೆ ಏನಾರ? ವೋಟ್ ಮಾಡೋ ಹಕ್ಕೇ ಕೊಟ್ಟಿದ್ದಾರಾ? ಯಾರು ಪ್ರಶ್ನೆ ಮಾಡಿ. ಆಗ ಸ್ವತಂತ್ರ ಡಿವೈಡ್ ಆದಾಗ 33% ಇದರಲ್ಲಿ ಹಿಂದೂಗಳು. ಇವತ್ತೆಷ್ಟು ಅವ್ರೆ ಸಾಬ್ 2% 3% ಬಂದವ್ರೆ ಅಂದರೆ ಅವ್ರ ಕತೆ ಏನಾಯಿತು? ಯಾವ ನನ್ನ ಮಗನಾರ ಪ್ರಶ್ನೆ ಮಾಡಿದಾನ? ಸರ್, ಮತ್ತೊಂದು ಕಡೆ ಅಭಿವೃದ್ಧಿನ ಇಲ್ಲ ಅಂತದ ಈ ಜಾತಿ ಇಟ್ಕೊಂಡು ಅಥವಾ ಧರ್ಮದ ಮಧ್ಯೆ ಒಂದು ರಾಜಕೀಯ ಮಾಡೋದು ಸರಿನಾ? ಈಗ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋದು, ಯಾಕಂದ್ರೆ ಅಭಿವೃದ್ಧಿ ನಮ್ಗೆ ಬೇಕಾಗಿದೆ. ಅಭಿವೃದ್ಧಿ ಸರ್, ಅಭಿವೃದ್ಧಿಯನ್ನು ಅಭಿವೃದ್ಧಿಗಾಗಿಯೇ ಮಾಡಬೇಕು. ಇಲ್ಲಿ ಇದೇ ರಾಜಕೀಯ ಧರ್ಮ ಅನ್ನೋದು ಸೆಕೆಂಡರಿ. ಪ್ರತಿಯೊಬ್ಬನು ಒಂದಲ್ಲ ಒಂದು ಧರ್ಮದಲ್ಲಿ ಹುಟ್ಟಿರ್ತಾನೆ. ಆದರೆ ಒಬ್ಬರಿಗೊಂದು ರೀತಿ ಇನ್ನೊಬ್ಬರಿಗೊಂದು ರೀತಿ ಮಾಡೋದು ಪಾರ್ಶಿಯಾಲಿಟಿ ಅಲ್ವ ಸರ್? ನಿಮಗೆ ಇಟ್ಕೊಳ್ಳಿ, ನಿಮಗೆ ನಾವು ಏನೋ ಒಂದು ಜೋರಾಗಿ ಕೊಟ್ಬಿಟ್ಟು ಇನ್ನೊಬ್ಬನಿಗೆ ಊಟ ಕೊಡುವಾಗ ಬೇರೆ ಅವನಿಗೆ ವ್ಯತ್ಯಾಸ ಮಾಡಿಕೊಟ್ರೆ, ಅಲ್ಲ ನನ್ನ ಮಗ ನನಗೆ ಹಿಂಗೆ ಮಾಡೋದಲ್ಲ ಅಂತ ಅಲ್ಲಿಗೆ ಏನಾಯ್ತದೆ, ಮಾನಸಿಕವಾಗಿ ಅವನಿಗೆ ಆಕ್ರೋಶ ಉಂಟಾಯ್ತದೆ. ಇದು ನಮ್ಮಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಜಾತಿಗಳನ್ನು ಎತ್ಕಟ್ಟಿ ಜಾತ್ಯತೀತ ಅಂತ ಹೇಳಿ ಜಾತಿಗಳನ್ನು ಎತ್ಕಟ್ಟಿ ನಾಟಕ ಆಡ್ತಾರೆ. ಇದು ನಿಲ್ಲಬೇಕು. ಇದು ದೇಶ ಹಾಳು ಮಾಡೋ ನೀತಿ. ಇಲ್ಲಿ ನೋಡಿ, ಕುರುಬರು ನಮ್ಗೆ ಹಾಕಿದಾರಾ ಓಟು? ಕುರುಬರು ನಮ್ಮವರು, ಎಲ್ಲರೂ ಕುರುಬರು ಹಾಕ್ಬಿಡಿ ಅಂತ ಹಿಂಗೆ ಹೇಳ್ತಾರೆ. ಇಂಡಿವಿಜುವಲಿಟಿ ತಾನೇ ಅದು. ಜಾತಿಯಲ್ಲಿ ಬರಲೇಬಾರ್ದು, ದೇಶ ಅಂತ ಬರಬೇಕು. ದೇಶದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಜಾತಿನ ಎತ್ತು ಕಟ್ಟಿ ಈ ಜಾತ್ಯತೀತ ಅಂತ ಈ ಕಪಟ ನಾಟಕ ಆಡಿ ಇದು ನಮ್ಮ ದೇಶಕ್ಕೆ ಮಾರಕ. ಎಸ್ ಸರ್, ಹೌದು. ಜಾತಿ ಧರ್ಮ ಎಲ್ಲದರ ಮೇಲೆ ಹೆಚ್ಚಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅಂತ. ಇವತ್ತು ದೇಶ ಏನು ಅಭಿವೃದ್ಧಿ ಆಗಿದೆ ವಿಶ್ವದಲ್ಲಿ, ಭಾರತವನ್ನ ಯಾರು ಮಂಚೂಣಿಯಲ್ಲಿ ಕರಿತಾ ಇರಲಿಲ್ಲ. ಈಗ ಮೋದಿ ಬರ್ತಾ ಇದ್ರೆ ಹೋಗ್ತಾ ಇದ್ರೆ ಫಸ್ಟ್ ಸ್ಟೇಟ್ಗೆ ಅವನ್ನ ಏನು ವೆಲ್ಕಮ್ ಮಾಡಿ ಅವರೇ ಕರೀತಾರೆ. ಹೌದೌದು. ಇನ್ನೊಂದು ಕಡೆ ಸರ್, ನರೇಂದ್ರ ಮೋದಿ ಅವರು ಇರುವಂಥದ್ದು, ಬಿಜೆಪಿ ಇರುವಂಥದ್ದು, ಮೊದಲೆಲ್ಲ ಕಿಚಡಿ ಅಂತ ಕೆಲವೊಂದು ಪ್ರಾದೇಶಿಕ ಪಕ್ಷಗಳನ್ನ ಕರೀತಾ ಇದ್ರು. ಆದರೆ ಈಗ ಈ ಬಾರಿ ಬಹುಮತ ಇಲ್ಲದೆ ಇರೋ ಕಾರಣಕ್ಕೆ JDU ಇರುವಂಥದ್ದು, TDP ಇರುವಂಥದ್ದು, ಇನ್ನು ಅನೇಕ ಪ್ರಾದೇಶಿಕ ಪಕ್ಷಗಳನ್ನ ಎಲ್ಲ ಸೇರಿ NDA ಮೂಲಕ ಸರ್ಕಾರವನ್ನ ರಚನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ? ಒಳ್ಳೊಳ್ಳೆ ಆಫರ್ಗಳು ಕೊಡ್ತಿದ್ದಾರೆ ಪ್ರಾದೇಶಿಕ ಪಕ್ಷಗಳಿಗೆ. ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಪ್ರಾಜೆಕ್ಟ್ಗಳು ಒಳ್ಳೊಳ್ಳೆ ಏನು ಕೊಡ್ತಿಲ್ಲ ಅವರು. ಏನು ಒಂದು ಇವತ್ತು ಸಮ್ಮಿಶ್ರ ಅವಶ್ಯಕತೆ ಇದೆ, ಆದ್ದರಿಂದ ಮಾಡ್ತಾ ಇದ್ದಾರೆ. ಆದರೆ ಏನು ಇವತ್ತು ಪರಿಸ್ಥಿತಿ ಆಗಿದೆ, ಆದ್ದರಿಂದ ಅವ್ರು ಮಾಡ್ತಾರೆ. ಆ ಥರ ನರೇಂದ್ರ ಮೋದಿ ಕಿಚಡಿ ಸರ್ಕಾರ ಅಂತ ಏನು ಹೇಳಿಲ್ಲ. ಏನು ಒಂದು ಇದು ಎರಡನೇದು. ಇನ್ನೊಂದು ಏನಂದರೆ, ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಒಂದು ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧಿಗೂ ನಾನು ಹೇಳೋದೇನು ಅಂತಂದರೆ, ಪ್ರತಿ ಒಂದು ಮಹಿಳೆಯರಿಗೆ ಒಂದು ಸಂಸಾರಕ್ಕೆ ಒಂದು 1 ಲಕ್ಷ ಕೊಡ್ತೀನಿ ಅಂತಂದರು. ನಾನು ಜಸ್ಟ್ ಒಂದು ಕ್ಲಾರಿಫೈ ಮಾಡ್ತೀನಿ ರಾಹುಲ್ ಗಾಂಧಿ ಅವರಿಗೆ. 1 ಕೋಟಿ ಜನರಿಗೆ 1 ಲಕ್ಷ ಕೊಟ್ಟರೆ 1 ಲಕ್ಷ ಕೋಟಿ ಕೊಡಬೇಕು. ವರ್ಷಕ್ಕೆ 1 ಲಕ್ಷ ಕೋಟಿ ಕೊಡಬೇಕಾಗುತ್ತೆ. ಒಂದು 20 ಕೋಟಿ ಮಹಿಳೆಯರಿಗೆ 20 ಲಕ್ಷ ಕೋಟಿ ಹೋದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆದಾಯ 48 ಲಕ್ಷ ಕೋಟಿ. 48 ಲಕ್ಷ ಕೋಟಿ. 48 ಲಕ್ಷ ಕೋಟಿನಲ್ಲಿ 20 ಲಕ್ಷ ಕೋಟಿ ಅಲ್ಲಿ ಹೋಗ್ಬಿಟ್ರೆ ಇನ್ನು 28 ಲಕ್ಷ ಕೋಟಿ ಇಲ್ಲಿ ಉಳಿತು. ಇನ್ನು 28 ಲಕ್ಷ ಕೋಟಿನಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಮಿನಿಸ್ಟ್ರಿಗಳಿಗೆ ಸಂಬಳ, ನೌಕರರಿಗೆ ಸಂಬಳ, ಸೈನಿಕರಿಗೆ ಸಂಬಳ, ಸೆಂಟ್ರಲ್ ಗೌರ್ಮೆಂಟು ಸಂಸ್ಥೆಗಳಿರುತ್ತಲ್ಲ ಅವ್ರಿಗೆಲ್ಲ ಒಂದು 10 ಲಕ್ಷ ಕೋಟಿ ಹೋಗ್ಬಿಟ್ರೆ ಇನ್ನು 18 ಲಕ್ಷ ಕೋಟಿ ಇರುತ್ತೆ. ಇದು ನಮ್ಮ ಒಂದು ಭಾರತ ದೇಶಕ್ಕೆ ಒಂದು ಎಕಾನಮಿ ಲಾಸ್ ಅಂತ ಹೇಳ್ತೀನಿ ನಾನು. ದಯವಿಟ್ಟು ನೀವು ಕಾಂಗ್ರೆಸ್ನವರು ಏನು ಜನರಿಗೆ ದುಡಿದು ಬದುಕೋ ಒಂದು ಹವ್ಯಾಸ ಬೆಳೆಸಿ.
ದುಡ್ದು ಬದುಕೋ ಹವ್ಯಾಸ ಬಿಡಿಸಿ ಬೇಕಾಬಿಟ್ಟು ನಾವು ಬಿಟ್ಟಿ ಬಾಗಿಲು ಕೊಡ್ತೀವಿ ಅಂತ ಅಧಿಕಾರಕ್ಕೆ ದಯವಿಟ್ಟು ಬಂದು ದೇಶ ನಾಳು ಮಾಡಬೇಡಿ. ನಾನು ಕಾಂಗ್ರೆಸ್ ವಿರೋಧಿ ಎಲ್ಲ, ಬಿ ಜೆ ಪಿಯನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ನಾನು ಭಾರತ ದೇಶವನ್ನು ಉಳಿಸಲಿಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ನರೇಂದ್ರ ಮೋದಿ ಅವರ NDA ನೇತೃತ್ವದ ಸರ್ಕಾರ ಇನ್ನೇನು ರಚನೆ ಆಗುತ್ತೆ, ಈ ಬಾರಿ ಗೆದ್ದ ಮೇಲೆ 3ನೇ ಬಾರಿಗೆ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ಬೋದು? ನಿಮ್ಗೆ ಏನೇನು ನಿರೀಕ್ಷೆಗಳಿದೆ? ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರಾ, ಅಥವಾ ಏನಾದರೂ ಫಾಲ್ಟ್ಗಳು ಆಗ್ಬೋದಾ? ನಿಮ್ಗೇನು ಅನ್ಸುತ್ತೆ? ನಿರೀಕ್ಷೆ ಅಂದರೆ ಏನಿಲ್ಲ, ಈಗ ಮುಂದಿಷ್ಟು ದಿವಸ ಈಗ ತೆಗೆದು ಮೇನ್ ಏನು ಸೇಫ್ಟಿ, ನಮ್ಮ ಇಂಡಿಯನ್ಸ್ ಮೇನ್ ಸೇಫ್ಟಿ. ಅದೊಂದು ಮೊದಲು ಅದೊಂದು ಇದ್ರೆ ಸಾಕು. ಯಾಕಂದರೆ ಸೇಫ್ಟಿ ಒಂದಿದ್ರೆ ಇನ್ನು ಉಳಿದಿದ್ದು ಅದಾಗ ಏನು ನಡೆಯುತ್ತೆ ನಡೆಯುತ್ತೆ. ಇಷ್ಟು ದಿವಸ ಹೇಗೆ ಡೆಸಿಷನ್ ನಡೀತೋ ಅದೇ ಥರ ಮುಂದೆ ನಡ್ಕೊಂಡು ಹೋಗುತ್ತೆ. ಏನು ನಿರುದ್ಯೋಗ ಒಂದು ಸ್ವಲ್ಪ ಇದೆ, ಅದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಷ್ಟೇ. ಮೇನ್ ಕೆಲಸ ಬೇಕು. ಈ ಫ್ರೀ ಬೀಸ್ ಎಲ್ಲ ಇಷ್ಟು ದಿವಸ ನಡೆಯಲ್ಲ. ಕೆಲಸ ಇದ್ರಲ್ಲಿ ದುಡ್ಕೊಂಡು ತಿಂತಾರೆ ಜನ. ಮೇನ್ ಕೆಲಸ ಬೇಕು. ಕೆಲಸ ಒಂದು ಸೃಷ್ಟಿಯಾದ್ರೆ ಸಾಕು. ಮೇನ್ ಕೇಳೋದಷ್ಟೇ. ದೇಶ ಇಂಪ್ರೂವ್ಮೆಂಟ್ ಬೇಕಾಗಿರೋದಕ್ಕೆ ಕೆಲಸ. ಇನ್ನು ಉತ್ತರ ಪ್ರದೇಶ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಲೋಕಸಭಾ ಚುನಾವಣೆಯಲ್ಲಿ. ಈ ಬಾರಿ ಕಡಿಮೆ ಬಹುಮತ ಸಿಕ್ಕಿದೆ. ಇನ್ನು ಈ ಒಂದು ರಾಮ ಮಂದಿರ ಭಾಳ ಪ್ಲಸ್ ಆಗುತ್ತೆ ಅನ್ಕೊಂತಿದ್ರೆ ಈ ಬಾರಿ ದೊಡ್ಡ ಆಘಾತವೇ ಆಗಿದೆ. ಅಯೋಧ್ಯೆ ಕ್ಷೇತ್ರದಲ್ಲಿ BJP ಗೆದ್ದಿಲ್ಲ. ಏನನ್ಸುತ್ತೆ? ಈ ಹಿಂದುತ್ವ ಎನ್ನುವಂಥ ಸಿದ್ಧಾಂತ ಎಲ್ಲಾದರೂ ಕೈ ಕೊಡ್ತಾ? ಹಿಂದುತ್ವ ಸಿದ್ಧಾಂತ ಅದು ಯಾವತ್ತೂ ಕೈ ಕೊಡೋದಿಲ್ಲ. ಅದು ಹಿಂದುತ್ವ ಯಾವತ್ತು ಇದ್ದೇ ಇರುತ್ತೆ. ಅಲ್ಲಿರೋ ಜನ ಕೈ ಕೊಟ್ಟಿದ್ದಾರೆ. ಹಿಂದೂ ಸಿದ್ಧಾಂತ ಯಾವತ್ತೂ ಕೈ ಕೊಡಲ್ಲ. ಅಲ್ಲಿ ಜನ ಕೈ ಕೊಟ್ಟಿದ್ದಾರೆ. ಅಂದರೆ ನರೇಂದ್ರ ಮೋದಿ ಮಾಡಿರೋ ಕೆಲಸಕ್ಕೆ ಅವರು ಕೊಡಬೇಕಾಗಿತ್ತು. ಆ ಕೆಲಸ ಆ ಸ್ಟೇಟ್ ಬಿಟ್ಟು ಬೇರೆ ಯಾವುದೇ ಸ್ಟೇಟ್ ಕೊಟ್ಟಿದ್ರು ಬೇರೆಯವ್ರಿಗೆ ಹೋಗೋ ಓಟನ್ನ ಮೋದಿಗೆ ಹಾಕ್ತಾಯಿದ್ರು. ಅಲ್ಲಿ ಜನ ಏನಂದರೆ ತಿನ್ನೋ ಅನ್ನಕ್ಕೆ ಒಂದು ಸ್ವಲ್ಪ ಇದಾಕೋಣೋ ಥರ ಅವ್ರು ಮಾಡಿರೋದು. ನರೇಂದ್ರ ಮೋದಿ ಅವ್ರು ಮಾಡಿರೋ ಕೆಲಸನ ಮೆಚ್ಕೋಬೇಕಾಯ್ತು. ಅವ್ರು ಮೆಚ್ಕೊಂಡಿಲ್ಲ. ಆದರೆ ಶ್ರೀರಾಮ ಭಕ್ತರು ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದಿದೆ. NDA ಕೂಟ ಈಗ ಸರ್ಕಾರವನ್ನು ರಚನೆ ಮಾಡ್ಲಿಕ್ಕೆ ಸಿದ್ಧ ಆಗ್ತಾ ಇದೆ. ಏನು ಅನ್ಸುತ್ತೆ ಈ ಹೊತ್ತಲ್ಲಿ ಮತದಾನ ಮಾಡಿದಂಥವ್ರು ನೀವಾಗಿ, ಮತದಾನ ಪ್ರಭುವಾಗಿ ನಿಮ್ಗೇನು ಅನ್ಸುತ್ತೆ? ನರೇಂದ್ರ ಮೋದಿ ಅವರು 3ನೇ ಬಾರಿ ಆಡಳಿತನಕ್ಕೆ ಚುಕ್ಕಾಣಿ ಹಿಡಿತಾ ಇರೋದು ಭಾಳ ಸಂತೋಷ ಅನಿಸುತ್ತೆ. ಈ ಕಳೆದ 10 ವರ್ಷಗಳಲ್ಲಿ ಅವರ ಆಡಳಿತ ಮತ್ತು ವೈಖರಿ ಮತ್ತು ಅವರ ಪಾರದರ್ಶಕತೆ ಮತ್ತು ಅವರ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಏನಿದೆ ನೋಡಿದ್ದೀವಿ. ಬರೋ ದಿನಗಳಲ್ಲಿ ಈ ಒಂದು ಇಟ್ ಈಸ್ ಎ ಕೋಲೇಷನ್ ಗೌರ್ಮೆಂಟ್ ಬಂದರೂ ಈ ಒಂದು ಕಂಟಿನ್ಯೂಟಿ ಮೇಂಟೈನ್ ಆಗುತ್ತೆ ಅಂತ ನಾವು ಆಶಾಭಾವನೆ ಇದೆ. ಮತ್ತು ನಮ್ಮ ದೇಶ 3ನೇ ಸ್ಥಾನ ಎಕನಾಮಿಕಲಿ ಬರೋದೊಳಗೆ ನಾವು ತುಂಬ ಆಶಾದಾಯಕವಾಗಿದ್ದೀವಿ. ಇದರೊಳಗೆ ನರೇಂದ್ರ ಮೋದಿ ಅವರು ಇರೋವರೆಗೆ ಈ ಒಂದು ಕೊಯ್ಲೇಷನ್ ಪ್ರೆಷರೆಲ್ಲ ಅವ್ರು ತಡೆದು ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಒಂದು ನಮಗೆ ಒಂದು ವಿ ಥಿಂಕ್ ವಿಲ್ ಗೋನ್ ಟು ಮ್ಯಾನೇಜ್ ದಿಸ್ ಪರ್ಟಿಕ್ಯುಲರ್ ಕೋಲೇಷನ್. ಅದು ಏನೇ ಒಂದು 30-32 ನಂಬರ್ ಏನು ಕಡಿಮೆ ಇದ್ರೂ ಯಾಕಂದ್ರೆ ಹಿ ಕ್ಯಾನ್ ಏಬಲ್ ಟು ಮ್ಯಾನೇಜ್ ಫಾರ್ ನೆಕ್ಸ್ಟ್ 5 years ಅಂತ ಅನಿಸುತ್ತೆ. ಮತ್ತು ಸ್ಟೇಬಲ್ ಆಡಳಿತ ಕೊಡೋದ್ರಿಂದ ನಮ್ಮ ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಮತ್ತು ಜೊತೆಗೆ ಈ ಫ್ರೀ ಬೀಸ್ ಏನಿದೆ ಅದನ್ನು ಆದಷ್ಟು ಕಡಿಮೆ ಆಗುತ್ತೆ. ಆ ಒಂದು ಕಲ್ಚರು ನಿಲ್ಲುತ್ತೆ ಅಂತ ಒಂದು ಭಾವನೆ ಇದೆ. ಯಾಕಂದರೆ ಅದರ್ವೈಸ್ ಫ್ರೀ ಬೀಸ್ ಕಲ್ಚರ್ ಬಂದರೆ ದೇಶದ ಆರ್ಥಿಕತೆ ಅಧೋಗತಿಗೆ ಹೋಗೋದಲ್ಲಿ ಸಂಶಯವೇ ಇಲ್ಲ. ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್. ಇವೊಂದು ಒಂದು 30-35 ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಭಾವನೆ. ಬಟ್ ಇವಾಗಿರೋ ಸಂದರ್ಭದಲ್ಲಿ ಐ ಥಿಂಕ್ ಹಿ ವಿಲ್ ಏಬಲ್ ಟು ಮ್ಯಾನೇಜ್ ಅಂತ ಅನಿಸುತ್ತೆ ಸರ್. ಮತ್ತೆ ನರೇಂದ್ರ ಮೋದಿ ಅವರ ಸರ್ಕಾರ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಭಾಳ ಹತ್ತಿರದಲ್ಲೇ. ಈ ಬಾರಿ ಮೋದಿ ಅವರು ಅನೇಕ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. POK ಸಂಬಂಧಕ್ಕಿರ್ಬೋದು, UCC ಇರುವಂಥದ್ದು. ಈ ಬಾರಿ ಕೋಲೇಷನ್ ಗೌರ್ಮೆಂಟ್ ಇದೆ. TDP ಇರುವಂಥ ಅನೇಕ ಪ್ರಾದೇಶಿಕ ಪಕ್ಷಗಳನ್ನು ಒಮ್ಮತದಿಂದ ಅವರೆಲ್ಲ ಸೇರಿಕೊಂಡು ಸರ್ಕಾರನ ಮಾಡ್ತಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ಮೋದಿಯವರ ಹಳೆಯ ಖಡಕ್ ಅಂತ ಜನ ಏನು ಹೇಳ್ತಾರಲ್ಲ, ಕೋಲಿಷನ್ ಗೌರ್ಮೆಂಟಲ್ಲೂ ಇರುತ್ತಾ? ಮೊದಲಷ್ಟು ಏನು ಹೇಳಿದಾರೋ ಅಷ್ಟಂತೂ ಇರಲ್ಲ ಈ ಸತಿ. ಯಾಕಂದರೆ ಚಂದ್ರಬಾಬು ನಾಯ್ಡು ಅವರು ಆಮೇಲೆ ಇವರಿಂದ ನಿತೀಶ್ ಕುಮಾರ್ ಅವರಿಂದ ಬಂದಿರೋ ಸೀಟ್ಸಿಂದ ಅವ್ರಿಗೂ ಆಬ್ವಿಯಸ್ಲಿ ಒಂದು ಪವರ್ ಇದ್ದೇ ಇರುತ್ತೆ. ಬಟ್ ಮೋದಿ ಅವ್ರು ಕೊಟ್ಟಿರೋದು ಅಟ್ಲೀಸ್ಟ್ ಜೆನ್ಯೂನ್ ಗ್ಯಾರಂಟೀಸು. ಕಾಂಗ್ರೆಸ್ ಥರ ಎಕಾನಮಿ ಹಾಳಾಗೋ ಥರ ಯಾವುದೂ ಗ್ಯಾರಂಟಿ ಕೊಟ್ಟಿಲ್ಲ. ಸೊ ಯೂತ್ಗೆ ಏನು ಅನ್ಎಂಪ್ಲಾಯ್ಮೆಂಟು ಅದು ಇದು ಪ್ರಾಬ್ಲಮ್ ಜೆನ್ಯೂನಾಗಿ ಸಾಲ್ವ್ ಮಾಡ್ತಾರೆ. ಅದ್ರ ಬದಲು ಇವ್ರ ಥರ ಡೈರೆಕ್ಟ್ ಗ್ಯಾರಂಟೀಸ್ ಕೊಟ್ಟು ಫೇಕ್ ಪ್ರಾಮಿಸಸ್ ಅಂತೂ ಮಾಡಲ್ಲ. ಸೊ ನಮಗೆ ಹೋಪ್ಸ್ ಅಂತೂ ಇದೆ. ಬಟ್ ಲಾಸ್ಟ್ ಟೈಮ್ ಅಷ್ಟು ಸ್ಟ್ರೆಂತ್ ಕೊಡೋದು ಡೌಟ್ ಈ ಸತಿ. ಯಾಕಂದರೆ ಕೋಲೇಷನ್ ಇರೋದ್ರಿಂದ ಅವ್ರಿಗೆ ಆಬ್ವಿಯಸ್ಲಿ ಲೆವರೇಜ್ ಇರುತ್ತೆ ಅವ್ರ ಸೈಡಿಂದ ಬಂದಿರೋ ಸೀಟ್ಸಿಂದ. ಯಾಕಂದರೆ ಅವರು ಮೊದಲು INDA ಅಲೈನ್ಸಲ್ಲೇ ಅಲ್ವ ಇದ್ದಿದ್ದು. ಸೊ ಅವ್ರು ಈ ಪಾರ್ಟಿಗೆ ಬಂದಿರೋದ್ರಿಂದ ಆಬ್ವಿಯಸ್ಲಿ ಸ್ವಲ್ಪ ಇವ್ರಿಗೂ ಪವರ್ ಇರುತ್ತೆ ಈ ಸತಿ. ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಮತ್ತೊಂದು ಕಡೆ BJPಯನ್ನು ನೋಡೋದಾದರೆ ಅಬ್ಕಿ ಬಾರ್ 400 ಪಾರ್ ಅನ್ನುವಂಥ ಒಂದು ಹೋಪಲ್ಲಿ ಇದ್ರು. ಕಳೆದ ಬಾರಿಗಿಂತ 400ರ ಗಡಿ ದಾಟ್ತೀವಿ ಅಂತ. ಆದರೆ ಈ ಬಾರಿಯ ಚುನಾವಣೆ ಫಲಿತಾಂಶ BJPಗಂತೂ ದೊಡ್ಡ ಮಟ್ಟದ ಒಂದು ಆಘಾತವನ್ನು ತಂದುಕೊಟ್ಟಿದೆ. ಇದನ್ನು ನೋಡಿದರೆ ಏನು ಅನಿಸುತ್ತೆ? ಈ ಬಾರಿ BJPಗೆ ಏನು ಮೈನಸ್ ಆಯಿತು?
ಮೈನಸ್ ಏನಾಗಿಲ್ಲ. ಸೊ ಅಪೋಸಿಷನ್ ಪಾರ್ಟಿ ಕೊಟ್ಟಿದ್ದು ಫೇಕ್ ಗ್ಯಾರಂಟೀಸ್ ಏನಿದೆ ಅದು ಕರ್ನಾಟಕಲ್ಲೇ ಆಲ್ರೆಡಿ ಪ್ರೂವ್ ಆಗಿತ್ತು. ಅವರು ಗ್ಯಾರಂಟೀಸ್ ಏನೇ ಕೊಟ್ಟರು ಅದು ಸುಮ್ಮನೆ ಕೊಡೋದು ಅಂತ. ಬಟ್ ಜನ ಗೊತ್ತಲ್ಲ, ಚೇಂಜ್ ಆಗೋದೇ ಇಲ್ಲ. ತಿರ್ಗಾ ಹೋಪ್ಗೆ ಅದೇ ಗ್ಯಾರಂಟೀಸಿಗೆ ಬಿದ್ದರು. ಅದೇ ಕ್ಯಾಸ್ಟು ಡಿವೈಡು, ಆಮೇಲೆ ವೆಲ್ತ್ ಡಿಸ್ಟ್ರಿಬ್ಯೂಷನ್, ಜಾತಿ, ಅದ್ರ ಬೇಸಿಸ್ ಮೇಲೆ ಜನ ಡಿವೈಡ್ ಮಾಡಿಬಿಟ್ರು ಅಂತ ಅನ್ಸುತ್ತೆ. ಆಮೇಲೆ ಅವ್ರು 400 ಗ್ಯಾರಂಟಿ ಅಂತ ಹೇಳಿದ್ದು ಅವ್ರ ಸ್ಪೀಚಲ್ಲೇ ಹೇಳಿದ ಪ್ರಕಾರ ಅವ್ರು ದೇ ಡಿಡ್ ಇಟ್ ಜಸ್ಟು ಜನ ಆಪೋಸಿಷನ್ ಪಾರ್ಟಿನ ಮಿಸ್ಲೀಡ್ ಮಾಡೋಕ್ಕೆ ಮಾಡಿದ್ರು ಅಷ್ಟೇ. ಅವ್ರೇನು ಜೆನ್ಯೂನಾಗಿ 400 ಬೇಕು ಅಂತಲ್ಲ, ಆಪೋಸಿಷನ್ ಪಾರ್ಟಿಗೆ ಒಂದು ಸುಮ್ಮನೆ ಆ 400 ಮಾರ್ಕ್ನ ಬೀಟ್ ಮಾಡೋಕ್ಕಾಗಬಾರ್ದು ಇವ್ರಿಗೆ ಅನ್ನೋ ಒಂದು ಬೇರೆ ಗೋಲ್ನ ಕೊಡೋಕೆ ಆ ಥರ ಮಾಡಿದ್ರು ಅಂತ ಅನ್ಕೋತೀನಿ. ಸೊ ಮತ್ತೊಂದು ಕಡೆ ಬಿಜೆಪಿಯನ್ನ ನಾವು ನೋಡ್ತಾ ಇದ್ರೆ ಈ ಬಾರಿ ಅಯೋಧ್ಯೆಯ ರಾಮ ಮಂದಿರ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಮಾತಿತ್ತು. ರಾಮ ಮಂದಿರ ಒಂದು ರಾಜಕೀಯವಾಗಿ ತಂತ್ರವಾಗಿ ಯೂಸ್ ಮಾಡ್ಕೊಂತವ್ರೆ ಅಂತ ಕಾಂಗ್ರೆಸ್ ಕಡೆಯಿಂದನೂ ಕೂಡ ಪ್ರಾದೇಶಿಕ ಪಕ್ಷದಲ್ಲಿ ಬಹಳ ಮಾತುಗಳು ಕೇಳಿ ಬಂದಿತ್ತು. ಆದರೆ ಅಯೋಧ್ಯೆಯಲ್ಲೇ ಈ ಬಾರಿ ಬಿಜೆಪಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಆ್ಯಂಡ್ ಇದ್ರ ಜೊತೆಯಲ್ಲಿ ಮತ್ತೆ ಇದೀಗ NDA ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಾದೇಶಿಕ ಪಕ್ಷಗಳು ಬಹಳ ಸ್ಪೆಷಲ್ ಆಗಿ ಚಂದ್ರಬಾಬು ನಾಯ್ಡು ಮತ್ತೆ JDU ಬಹಳ ಇಂಪಾರ್ಟೆಂಟ್ ರೋಲನ್ನು, ಕಿಂಗ್ ಮೇಕರ್ ಪಾತ್ರವನ್ನು ವಹಿಸ್ತಿದೆ. ಇವರೆಲ್ಲಾದರೂ ಕೈ ಕೊಡ್ತಾರಾ? ಏನಾಗ್ಬೋದು? ನನಗೇನೋ ಇವ್ರು ಕೈ ಕೊಡೋದಿಲ್ಲ ಅನಿಸ್ತಾ ಇದೆ. ಯಾಕಂದರೆ ಅವ್ರು INDAಯಲ್ಲಿ ಖುಷಿಯಾಗಿ ಇಲ್ಲದೇ ಇದ್ದಿದ್ದಕ್ಕೆ BJP NDA ಅಲಯನ್ಸ್ ಜೊತೆ ಬಂದಿದ್ದು. ಆಮೇಲೆ ಸೆಕೆಂಡ್ಲಿ ನೀವು UP ಕ್ವೆಶನ್ ಏನು ಕೇಳಿದ್ರು, ಅವ್ರು ಅಯೋಧ್ಯೆಯನ್ನು ಮಾಡಿದ್ರು, ಅಲ್ಲಿ ರೋಡ್ಗಳು ಮಾಡಿದ್ರು, ಮಾಫಿಯಾ ರೂಲ್ ಎಂಡ್ ಮಾಡಿದ್ರು, ದುಡ್ಡು ಎಷ್ಟೊಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತಂದುಕೊಟ್ರು. ಬಟ್ ಜನ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ನೋಡಿದ್ದು ಯಾವುದನ್ನು ಅಲ್ಲ, ಬಿಟ್ಟರೆ ಜಾತಿ, ಅದೇ ರಾಹುಲ್ ಗಾಂಧಿ ಏನು ಕೊಟ್ಟನೋ ಫೇಕ್ ಗ್ಯಾರಂಟೀಸ್, ಅದಕ್ಕೆ ಮರಳಾದರೂ ತಿರ್ಗಾ ಅದೇ ಬಿದ್ದರು. ಸೊ ಕರ್ನಾಟಕ, ರಾಜಸ್ಥಾನ್ ಈ ಥರ ಎಷ್ಟೊಂದು ಸ್ಟೇಟಲ್ಲಿ ಎಕ್ಸಾಂಪಲ್ಸ್ ಇದೆ ಆಲ್ರೆಡಿ. ಇವ್ರು ಫೇಕ್ ಗ್ಯಾರಂಟೀಸ್ ಕೊಟ್ಟಿರೋದು. ಅವ್ರು ಅರೆ ಏನು ಮಾಡೋಕ್ಕೆ, ಜನ ಮಾಡಿದ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತಾರೆ, ತಿರ್ಗಾ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಒಟ್ಟಲ್ಲಿ ನೆಹರು ಆದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ 3ನೇ ಬಾರಿಗೆ ಈಗ ಅಧಿಕಾರವನ್ನು ಸ್ವೀಕರಿಸ್ತಿರೋದು ಕಾಂಗ್ರೆಸ್ ಏತರವಾಗಿ ನರೇಂದ್ರ ಮೋದಿ ಅವರು. ಈಗ ಅಭಿವೃದ್ಧಿಯತ್ತ ಹೋಗುತ್ತಾ ಅಥವಾ ಬಿಜೆಪಿ ಮತ್ತೆ ಹಿಂದುತ್ವ ಸಿದ್ಧಾಂತದತ್ತ ಹೋಗುತ್ತಾ? ಏನಾದರೂ ಪ್ಲಸ್ ಮೈನಸ್ ಆಗುತ್ತಾ? ಏನು ಅನ್ಸುತ್ತೆ? ಅವ್ರು ಹಿಂದುತ್ವದ ಸಿದ್ಧಾಂತದ ಪ್ರಕಾರ ಹೋಗ್ತಾರೆ, ಅದು ಗೊತ್ತಿರೋ ವಿಷಯನೇ. ಬಟ್ ಅಭಿವೃದ್ಧಿಗೆ ಯಾವತ್ತೂ ರಿಲಿಜಿಯನ್ ಬೇಸಿಸ್ ಮೇಲೆ ಇವರು ಅಭಿವೃದ್ಧಿಗಂತೂ ಕಮ್ಮಿ ಮಾಡಿಲ್ಲ, ಅನ್ಲೈಕ್ ಅದರ್ ಪಾರ್ಟೀಸ್. ಸೊ ನಮಗಂತೂ ಕಾನ್ಫಿಡೆನ್ಸ್ ಇದೆ ಈ ಸತಿನೂ ಅಭಿವೃದ್ಧಿ ಆಗೇ ಆಗುತ್ತೆ, ಎಕಾನಮಿ ಗ್ರೋ ಆಗೇ ಆಗುತ್ತೆ. NDA ಮೈತ್ರಿಕೂಟದ ಮೂಲಕ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಸ್ಥಾನವನ್ನು ಏರ್ಲಿಕ್ಕೆ ಇನ್ನೇನು ಸದ್ಯದಲ್ಲೇ ಏರ್ಬಿಡ್ತಾರೆ. ನಿಮಗೇನು ಅನ್ಸುತ್ತೆ? BJP ಈ ಬಾರಿ ಯಾವ ರೀತಿ ಕೆಲಸ ಮಾಡ್ಬೋದು? ಹೇಳಿದ್ದಂಥ ಅವರ ಹೇಳಿಕೆಗಳೇನಿತ್ತು, UCC ಇರ್ಬೋದು, POK ಇರ್ಬೋದು, ಅಭಿವೃದ್ಧಿ ವಿಚಾರವಾಗಿ ಈ ಕೆಲಸಗಳು ಮಾಡ್ತಾರಾ? ಸರ್ ಡೆಫಿನೆಟಾಗಿ ಮಾಡ್ತಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಇಷ್ಟು ವರ್ಷಗಳ ಕಾಲ ಫಾರಿನ್ ರಿಲೇಷನ್ಸ್ ವಿತ್ ಇಂಡಿಯಾ ಅದ್ರ ಮೇಲೆ ಸ್ವಲ್ಪ ಕಡಿಮೆ ವರ್ಕ್ ಮಾಡಿದ್ರು ಅಂತ ನನಗನ್ಸುತ್ತೆ. ಫ್ರಮ್ ನೌ ಆನ್ ದೇ ವಿಲ್ ವರ್ಕ್ ಮೋರ್ ಅಂತ ಅನ್ಸುತ್ತೆ. ಇಂಡಿಯಾದ ಒಳಗಡೆ ಅಭಿವೃದ್ಧಿ ಜಾಸ್ತಿ ಮಾಡಿದ್ರು ಈ 10 ವರ್ಷ ಅಂತ ನನಗನ್ಸುತ್ತೆ ಸರ್. ಇಂಡಿಯಾದ ಆಚೆ ಅಭಿವೃದ್ಧಿ POK ಆಗಿರ್ಬೋದು ನೀವು ಹೇಳ್ದಂಗೆ, ಅಥವಾ ಆ್ಯಂಡ್ ಆರ್ಟಿಕಲ್ 370 ರದ್ದು ಮಾಡಿದ್ದು ಅದು ತುಂಬಾ ಒಳ್ಳೇದು ಮಾಡಿದ್ರು. ಅದು ಬಿಟ್ಟರೆ ಮೇಜರ್ ಆಗಿ ಭಾರತದ ಭೂಮಿನ ಒತ್ತುವರಿ ಮಾಡ್ಕೊಂಡಿರೋ ತುಂಬ ಪ್ರದೇಶಗಳಿದೆ ಇಂಡಿಯಾದಲ್ಲಿ, ಅದ್ರ ಬಗ್ಗೆ ಏನೂ ಮಾಡಿರಲಿಲ್ಲ. ಸೊ ದಿಸ್ ಟೈಮ್ ಮಾಡ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇಷ್ಟು ವರ್ಷಕ್ಕಿಂತ ಈ ಬಾರಿ ಯಾಕಂತಂದರೆ BJPಗೆ ಬಹುಮತ ಇಲ್ಲ ಒಂದು ಕಡೆಯಲ್ಲಿ. ಸೊ ಹಾಗಾಗಿ ಪ್ರಾದೇಶಿಕ ಪಕ್ಷಗಳೆಲ್ಲರ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಮೋದಿಯವರು ಮೊದಲಿನ ಕಡಕ್ಕಿರುತ್ತಾ? ಮೋದಿಯವರು ಅವ್ರಿಗೆ ಬೇಕಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಬಾರಿ ಎಲ್ಲಾದರೂ ಫೇಲ್ ಆಗ್ತಾರಾ? ಸರ್ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಫೇಲ್ ಆಗ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಒತ್ತಡ ತುಂಬಾ ಇರುತ್ತೆ. ಬಿಕಾಸ್ ಮೆಜಾರಿಟಿ ಬಂದಿಲ್ಲ, ಮ್ಯಾಜಿಕಲ್ ನಂಬರ್ ಅಂತ ಏನು ಹೇಳ್ತೀವಿ ಅದು ಬಂದಿಲ್ಲ BJPಗೆ. ಬೇರೆ ಪ್ರಾದೇಶಿಕ ಪಕ್ಷಗಳ ಸಪೋರ್ಟ್ ತೊಗೊಂಡು ಮಾಡ್ತಾರೆ. ಸೊ ಇವಾಗ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಮುಂಚೆ ಏನೂ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸಲ್ಲ. ಬಟ್ ನನಗೇನು ಅನಿಸುತ್ತೆ, ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ತುಂಬಾ ಒತ್ತಡ ಆಗುತ್ತೆ ಪ್ರೈಮ್ ಮಿನಿಸ್ಟರ್ ಅವ್ರ ಮೇಲೆ. ಅಂದರೆ ಕ್ಯಾಬಿನೆಟ್ ಮಂತ್ರಿಗಳ ಒಂದು ಹುದ್ದೆ ಕೊಡೋಕ್ಕೆ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ಪ್ರೆಷರಿನ ಒಳಗಾಗಿ ಈ ಥರ್ಡ್ ಟೈಮ್ ಅವರ ನರೇಂದ್ರ ಮೋದಿ ಸ್ವಲ್ಪ ಕಡಿಮೆ ಮುಂಚೆ ಅಷ್ಟು ಖಡಕ್ ಇರಲ್ಲ ಅಂತ ಅನಿಸುತ್ತೆ. ಬಟ್ ಅವ್ರ ಕೆಲಸ ಅವ್ರು ಮುಂಚೆಯಿಂದ ಚೆನ್ನಾಗಿ ಮಾಡ್ಕೊಂಡೇ ಬಂದಿದ್ದಾರೆ ಸರ್. ಸೊ ಹಾಗಾದರೆ ಎಲ್ಲಾದರೂ ಕೂಡ ಹಿಂದುತ್ವ ಅನ್ನೋ ವಿಚಾರದಲ್ಲಿ ಈ ಬಾರಿ BJPಗೆ ಏನಾದರೂ ಹೊಡೆತ ಆಯ್ತಾ? ಅಭಿವೃದ್ಧಿಗಿಂತ ಹೆಚ್ಚಾಗಿ ಹಿಂದುತ್ವ ಅಥವಾ ಕೇಸರಿ ಅಯೋಧ್ಯೆ ವಿಚಾರಗಳಿಂದ ಏನಾದರೂ ಈ ಬಾರಿ ಮತದಾನ ಪ್ರಭುಗಳು ಎಲ್ಲಾದರೂ ಎಡುವಂಥ ಕೆಲಸ ಆಯ್ತು? ಹೀಗಾಗಿ BJPಗೆ ಈ ಬಾರಿ ಬಹುಮತ ಬಂದಿಲ್ವಾ? ನಿಮ್ಗೇನು ಅನ್ಸುತ್ತೆ ಸರ್? ಹಿಂದುತ್ವ ಅನ್ನೋದು BJP ಅವರು ಹಿಂದುತ್ವ ಇಸ್ ಕನೆಕ್ಟೆಡ್ ಟು ದಿಸ್ ಲ್ಯಾಂಡ್ ಅನ್ಲೈಕ್ ಅದರ್ ರಿಲಿಜನ್ಸ್. ಹಿಂದುತ್ವ ಈ ದೇಶದ ಒಂದು ಮಣ್ಣಿನ ಒಂದು ಕಲ್ಚರ್. ಮೋರ್ ದೆನ್ ನಾವು ದೇವರ ಆರತಿ ಮಾಡ್ತೀವಿ, ಅದು ಪೂಜೆ, ಅದನ್ನೆಲ್ಲ ಮೀರಿ ಈ ಲ್ಯಾಂಡಿನ ಒಂದು ಕಲ್ಚರ್. ಸೊ ಕನೆಕ್ಟೆಡ್ ಟು ಇಟ್ ಅದೇನು ತಪ್ಪು ಅಂತ ನನಗೆ ಅನಿಸಲ್ಲ. ಅನ್ಲೈಕ್ ಅದರ್ ಪಾರ್ಟೀಸ್, ಈ ಒಂದು ರಿಲಿಜನ್ ಅವ್ರಿಗೆ ಮಾತ್ರ ಈ ದೇಶದ ರಿಸೋರ್ಸಸ್ ಫಸ್ಟ್ ಹಕ್ಕಿದೆ ಅಂತ ಬೇರೆ ಪಾರ್ಟಿಯವ್ರು ಹೇಳ್ದಂಗೆ BJP ಅವ್ರು ಅದನ್ನು ಮಾಡಲಿಲ್ಲ ಅಂತ ಅನಿಸುತ್ತೆ. ಬೀಯಿಂಗ್ ಕನೆಕ್ಟೆಡ್ ಟು ಹಿಂದುತ್ವ ಆ್ಯಂಡ್ ವರ್ಕಿಂಗ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಕಂಟ್ರಿ, ದೇಶದ ಅಭಿವೃದ್ಧಿಗೋಸ್ಕರ ವರ್ಕ್ ಮಾಡುವ ಒಂದು ಬೇಸನ್ನು ಹಿಂದುತ್ವ ಆಗಿ ಇಟ್ಕೊಂಡ್ರೆ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ ಸರ್.
ಆ್ಯಂಡ್ ಬಹಳ ಮುಖ್ಯವಾಗಿ ವಾರಣಾಸಿಯಿಂದ ನರೇಂದ್ರ ಮೋದಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಉತ್ತರ ಪ್ರದೇಶ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಯಾಕಂತಂದರೆ 80 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಯು ಪಿಯಲ್ಲಿ. ಆದರೆ ಈ ಬಾರಿ ಒಂದು BJPಯ ಭದ್ರಕೋಟೆ ಅನ್ಸ್ಕೊಂಡಿರೋದು BJP ಬಹುಮತ ಸಿಗ್ಲಿಕ್ಕೆ ಭಾಳ ಹೆಲ್ಪ್ ಆಗುವಂಥದ್ರಲ್ಲೇ ಈ ಬಾರಿ ದೊಡ್ಡ ಆಘಾತವಾಗಿದೆ. ಅಯೋಧ್ಯೆಯ ರಾಮ ಮಂದಿರ ಸ್ಥಾಪನೆ ಆಯಿತು, ಇದರಿಂದ BJP ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸ್ಬೋದು. ಮತ್ತು ನೀವು ಹೇಳಿದಾಗೆ ಹಿಂದುತ್ವ ಅನ್ನುವಂಥ ಈ ನೆಲದ ಒಂದು ಮಣ್ಣಾಗಿರುತ್ತೆ, ಇಲ್ಲಿನ ಸ್ವಾದ ಆಗಿರೋದ್ರಿಂದ. ಆದರೆ ಉತ್ತರ ಪ್ರದೇಶದಲ್ಲೇ ಈ ಬಾರಿ ಜನ ಕೈ ಹಿಡಿದಿಲ್ಲ, ಇದೊಂದು ಭಾಳ ಆಘಾತ ಆಗಿದೆ BJPಗೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅದೇ ಕರ್ನಾಟಕದ ವಿಧಾನಸಭೆ ಎಲೆಕ್ಷನ್ಸಲ್ಲಿ ಏನು ಹೊಡ್ತಾ ಬಿತ್ತು BJPಗೆ, ಅದು ಸ್ವಲ್ಪ ಮಟ್ಟದಲ್ಲಿ BJPಗೆ ಸೆಂಟ್ರಲಲ್ಲಿ ಹೊಡ್ತಾ ಬಿತ್ತು ಅಂತ ಅನಿಸುತ್ತೆ. ಫೇಕ್ ಗ್ಯಾರಂಟಿಗಳ ಒಂದು ಆಮಿಷಕ್ಕೆ ಒಳಗಾಗಿ ಎಲ್ಲಿ ಅಂದರೆ ಬರೀ ಉತ್ತರ ಪ್ರದೇಶ ಅಲ್ಲ, ತುಂಬ ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇಂಥ ಜಾಗಗಳಲ್ಲೆಲ್ಲ ಫೇಕ್ ಅಂದರೆ 2000 ರೂಪೀಸ್ ಎಲ್ಲ ಕೊಟ್ರಲ್ವಾ ಇಲ್ಲಿ ಕರ್ನಾಟಕದಲ್ಲಿ. ಹಾಗೇ ರಾಹುಲ್ ಗಾಂಧಿಯವರ ಒಂದು ಫೇಕ್ ಆಮಿಷಗಳು ಒಳಗಾಗಿ BJP ಸ್ವಲ್ಪ ಹೊಡ್ತಾ ತಿಂತು, ಇಲ್ಲಿ ಹೊಡ್ತಾ ತಿಂದಷ್ಟು ಮಟ್ಟಿಗೆ ತಿನ್ನಲಿಲ್ಲ. ಸೊ ಹಾಗಾಗಿ ಉತ್ತರ ಪ್ರದೇಶ ಆ್ಯಂಡ್ ರಾಜಸ್ಥಾನ ಆ್ಯಂಡ್ ಮಹಾರಾಷ್ಟ್ರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ, ಥ್ಯಾಂಕ್ಸ್ ಟು ಅದರ್ ರೀಜನಲ್ ಪಾರ್ಟೀಸ್. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾಗಿ ಈ ಬಾರಿ ನಮ್ಮ ಕರ್ನಾಟಕದಿಂದ 3 ಜನ ಮಾಜಿ ಮುಖ್ಯಮಂತ್ರಿಗಳು ಸಂಸದರಾಗಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಹಾಗೆ ಜಗದೀಶ್ ಶೆಟ್ಟರ್ ಕೂಡ ಬೆಳಗಾವಿಯಿಂದ ಗೆದ್ದಿದ್ದಾರೆ. ಸೊ ನಿಮ್ಮ ಪ್ರಕಾರವಾಗಿ ಇವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನಗಳು ಸಿಗಬಹುದಾ? ಸಿಕ್ಕಿದ್ರೆ ಬೆನಿಫಿಟ್ ಆಗುತ್ತಾ? ಒಂದು ಕರ್ನಾಟಕದ ರಾಜಕೀಯ ಆಯಾಮಗಳು ನೋಡಿದರೆ ಏನಾದರೂ ಪ್ಲಸ್ ಪಾಯಿಂಟ್ ಆಗುತ್ತಾ ಅಭಿವೃದ್ಧಿಯಲ್ಲಿ? ಸರ್, ಈ ದೇಶದ ಬೇರೆ ಬೇರೆ ರಾಜ್ಯಗಳ ಸಂಸದರನ್ನು ನೋಡಿದ್ರೆ ಈ 3 ಜನ ಐ ಡೋಂಟ್ ಥಿಂಕ್ ದೇ ಆರ್ ದ್ಯಾಟ್ ಕೇಪಬಲ್ ಆಫ್ ಬೀಯಿಂಗ್ ಮಿನಿಸ್ಟರ್. ಸೊ ಈ 3 ಜನಕ್ಕೆ ಒಂದು ರೀತಿಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೋದು, ಹಿ ಮೈಟ್ ಗೆಟ್ ಒಂದು ಮಿನಿಸ್ಟರ್ ಹುದ್ದೆ ಕೊಡ್ಬೋದು, ಮೋಸ್ಟ್ಲಿ ಫಾರ್ಮಿಂಗ್ ಸಿಗ್ಬಹುದು ಅಂತ ಅನಿಸುತ್ತೆ. ಜಗದೀಶ್ ಶೆಟ್ಟರ್ ಅವರು ಐ ಡೌಟ್ ಸರ್. ಆ್ಯಂಡ್ ಪ್ರಹ್ಲಾದ್ ಜೋಶಿ ಅವರು ಆಲ್ರೆಡಿ 10 years ಮಾಡಿದ್ದಾರೆ. ಸೊ ಇನ್ನೊಂದು ವರ್ಷ ಸಿಗೋದು ಡೌಟು, ಬಿಕಾಸ್ ಅವ್ರಿಗೆ ಬೇರೆ ಪಾರ್ಟಿಗಳನ್ನ, ಪ್ರಾದೇಶಿಕ ಪಾರ್ಟಿಗಳು ನೀವು ಹೇಳ್ದಂಗೆ ಅವ್ರನ್ನ ಕೂಡ ಒಟ್ಟಿಗೆ ಇಟ್ಕೊಳ್ಳೋಕ್ಕೆ ತುಂಬ ಕೆಲಸಗಳು ಮಾಡಬೇಕಾಗತ್ತೆ. ಸೊ ಪ್ರಹ್ಲಾದ್ ಜೋಶಿ ಅವ್ರಿಗೆ ದಿಸ್ ಟೈಮ್ ಐ ಡೌಟ್. ಇವಿಷ್ಟು ಜನ ಹೇಳ್ತಿರುವಂಥ ಮಾತು. ಒಂದು ಕಡೆಯಲ್ಲಿ ಈ ಬಾರಿ BJPಗೆ ರಾಮಲಲ್ಲ ಕೈ ಹಿಡಿದಿಲ್ಲ ಅಂತ ಹೇಳ್ತಿದ್ರೆ, ಮತ್ತೊಂದೆಡೆ ಗ್ಯಾರಂಟಿ ಯೋಜನೆಗಳು, ಉಚಿತ ಯೋಜನೆಗಳು ಏನು ಜನರಿಗೆ ಸಿಕ್ತು, ಇದು BJPನ ಒಂದು ಕಡೆ ಅಕ್ಷರಶಃ ಮುಳುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಜನ ಹೇಳ್ತಿದ್ದಾರೆ. ಒಟ್ಟಲ್ಲಿ NDA ಸರ್ಕಾರ ಇದೀಗ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಒಟ್ಟಲ್ಲಿ ಜನರಿಗೆ, ಜನಪರವಾಗಿ ಜನರಿಗೆ ಸಹಾಯ ಮಾಡುವಂತ, ದೇಶದ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಸರ್ಕಾರದಿಂದ ಆಗ್ಲಿ ಅನ್ನುವಂಥದ್ದು ಜನರ ಮಾತಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.